ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ಮೆಂಟಲ್ ಪ್ರಶ್ನೆಗಳನ್ನ ಏನ್ ಮಾಡ್ತೇವೆ ಅಂತಂದ್ರೆ ಡಿಸ್ಕಸ್ ಮಾಡ್ಕೊತಾ ಹೋಗ್ತಾ. ಈಗಾಗಲೇ ಈ ತರ ಕ್ವಶನ್ ಪೇಪರ್ಗಳು ಇದೆಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳು 2021 ಒಳಗಡೆ ಯಾವ ತರ 10 ಮೆಂಟಲ್ ಪ್ರಶ್ನೆಗಳನ್ನ ಕೇಳ್ತಾರೆ. ಸರ್, ಪ್ರತಿ ವರ್ಷನೂ ಈ ಚಾಪ್ಟರ್ಗಳು ಏನಾಗ್ತಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ. ಅಂತ ಚಾಪ್ಟರ್ಗಳು ಯಾವುವು ಅಂತೇಳಿ ನಾನೆಲ್ಲವೂ ನೀವು 2021 ಪ್ರಮುಖ ಒಂದು 10 ವರ್ಷದ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಬಿಡ್ತಿರ್ತಾನೆ ಈ 4-5 ದಿನದ ಒಳಗಡೆ. ಆ 10 ವರ್ಷದ ಕ್ವಶನ್ ಪೇಪರ್ಗಳನ್ನ ನೀವು ಒಂದಕ್ಕಿಂತ ಒಂದನ್ನ ಏನದಪ್ಪ ಅಂದಾಗ ಅವೇ ಪ್ರಶ್ನೆಗಳು ಸಂಖ್ಯೆಗಳು ಬದಲಾಗಿದ್ದಾವೆ, ಬಟ್ ಚಾಪ್ಟರ್ಗಳು ಅವೇ ಇದಾವೆ. ಹಾಗಾದ್ರೆ ಈ ತರ ಕ್ವಶನ್ಸ್ ಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ಈ ವಿಡಿಯೋನ ಹೇಳ್ತಾ ನೋಡ್ಕೊಡ್ರಿ, ಯಾವ ಚಾಪ್ಟರ್ಗಳು ಮತ್ತೆ ಪುನರಾವರ್ತನೆ ಆಗ್ತಾವ ಅನ್ನೋದು ನಿಮ್ಗೆ ಗೊತ್ತಾಗ್ತದ. ಅಷ್ಟೊಂದು ಚೆನ್ನಾಗಿ ನೋಡ್ತಿರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗಾದ್ರೆ ಕ್ವಶನ್ಸ್ಗಳು ಯಾವ ತರ ಇರ್ತವೆ, ಇಲ್ಲಿ ಒಂದೇದು ಸರಣಿ ಸಿರೀಸ್ ಮೇಲೆ ಫಿಕ್ಸ್ ಒಂದು ಕ್ವಶನ್ಸ್ ಬರ್ತದೆ. 10ರಾಗ ಒಂದು ಸರಣಿ ಕ್ವಶನ್ಸ್ ಅಂತ ಬರೋದೆ. ಹಾಗಾದ್ರೆ ಫಸ್ಟ್ನೇ ಕ್ವಶನ್ಸ್ ಬಂದಿದೆ ಇಲ್ಲಿ 2, 5, 8, 11. ಇಲ್ಲಿ ನೆಕ್ಸ್ಟ್ ಬರ್ಬೇಕಾದಂತ ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೊಟ್ಟಾಗ ಮೊದಲ ನೀವು ತಲೆ ಒಳಗಡೆ ಸರಣಿ ಅಂತ ಬಂದಾಗ ಸರ್ ಇವೆಲ್ಲ ಸಮಸಂಖ್ಯೆಗಳದಾವ ಅಥವಾ ಬೆಸ್ ಸಂಖ್ಯೆಗಳದಾವ, ಭಾಜ್ಯ ಸಂಖ್ಯೆಗಳದಾವ, ಅವಿಭಾಜ್ಯ ಸಂಖ್ಯೆಗಳದಾವ ನೋಡ್ಕೊತ ಬಂದಾಗ ಯಾವ ಸಮಸಂಖ್ಯೆನೂ ಅಲ್ಲ. ಒಂದು ಸಮಸಂಖ್ಯೆ ಇದ್ರೆ ಒಂದು ಬೆಸ್ ಸಂಖ್ಯೆಗಳಿದಾವೆ, ಒಂದು ಭಾಜ್ಯ ಸಂಖ್ಯೆ ಇದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಇದಾವೆ. ಹಿಂಗಿದ್ದಾಗ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಎಷ್ಟೆಷ್ಟು ಗ್ಯಾಪ್ ಐತಿ ನೋಡ್ರಿ. ಸರ್ 2 ಇದ್ದಿದ್ದು 5 ಆಗ್ಯದಪ್ಪ ಅಂತಂದಾಗ ಇಲ್ಲಿ 3 ಜಾಸ್ತಿ ಆಗ್ಯದ. 5 ಇದ್ದಿದ್ದು 8 ಆಗ್ಯದಪ್ಪ ಅಂದ್ರೆ ಇಲ್ಲಿ 3 ಜಾಸ್ತಿ ಆಗ್ಯದ. 8 ಇದ್ದಿದ್ದು 11 ಜಾಸ್ತಿ ಆಗ್ಯದಪ್ಪ ಅಂದ್ರೆ ಇಲ್ಲಿ 3 ಜಾಸ್ತಿ ಆಗ್ಯದ. ಎಲ್ಲಾ ಕಡೆ ಸಿರೀಸ್ ಏನಾಗ್ಯದ 3 ಗ್ಯಾಪ್ ಐತಿ. ಹಾಗಾದ್ರೆ ನೀ ಏನ್ ಮಾಡ್ಬೇಕಂದಂಗಾಯ್ತು, ಈಗ 11ಕ್ಕೆ 3 ಜಾಸ್ತಿ ಮಾಡ್ಬೇಕು. 11ಕ್ಕೆ 3 ಜಾಸ್ತಿ ಮಾಡಿದಾಗ ಎಷ್ಟ್ರಿ 12, 13, 14 ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಯಾವುದು 14. ಹೀಗಾಗಿ ಸರಿ ಉತ್ತರವನ್ನ ನೀವು ಆಪ್ಷನ್ಸ್ ಸಿ ಒಳಗಡೆ ಇದೆ ನೋಡ್ರಿ, ಸಿ ನ ಗುರುತಿಸ್ಬೇಕು. ಮೊದಲು ಸರಣಿ ಒಳಗಡೆ ಬಂದಾಗ ಏನೇನು ವಿಚಾರ ಮಾಡ್ಬೇಕಂತ ಹೇಳಿದ್ದೇನೆ, ಅದೇ ತರನ ಒಂದು ಸರಣಿ ಕ್ವಶನ್ಸ್ ನ ಬಂದಿದೆ. ಇಲ್ಲಿ ಅದೇ ತರ ಬಿಟ್ಟು ಹೋಗಿರುವ ಸಂಖ್ಯೆನ ಕಂಡುಹಿಡಿದಿ ಅಂತ ಕ್ವಶನ್ಸ್ ಬರ್ತದೆ. ಬಿಟ್ಟು ಹೋಗಿರುವಂತ ಸಂಖ್ಯೆಗಳನ್ನ ಕಂಡುಹಿಡಿದ ಅಂತಂದಾಗ ಸಂಖ್ಯೆಗಳನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇವು ಎಂತ ಸಂಖ್ಯೆಗಳಂತೇಳಿ. ಇಲ್ಲಿ ನೋಡ್ರಿ 1 ಐತಿ, 2, 4, 8, 16. ಇಲ್ಲಿ ನೆಕ್ಸ್ಟ್ ನಂಬರ್ ಏನಿದೆ ಇದು. ಎಲ್ಲ ಸಂಖ್ಯೆಗಳು ನೋಡಿದಾಗ ಸಂಖ್ಯೆಗಳು ಸಿರೀಸ್ ನ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಏನು ಅನಿಸ್ಬಿಡ್ತದಪ್ಪ ಅಂತಂದಾಗ 1 2 2, 2 2 4, 4 2 8, 8 2 16, 16 2 ಎಷ್ಟು ಬರ್ಬೇಕು, ಈಗ 32 ಬರ್ಬೇಕು. ಹಾಗಾದ್ರೆ ಇಲ್ಲಿ ಬಿಟ್ಟು ಹೋದಂತ ಸಂಖ್ಯೆ ಎಷ್ಟ್ರಿ 32. ಆಪ್ಷನ್ಸ್ ಆಗೈತಾ, ಆಪ್ಷನ್ಸ್ ಡಿ ಆಗೈತಲ್ಲ, ಈ ಇದಕ್ಕೆ ಸರಿ ಉತ್ತರ ಆಗ್ತದೆ. ಎಷ್ಟೋ ಜನರು ಏನ್ ಮಾಡ್ತಾರೆ, ಸರಿ ಒಳಗಡೆ ವರ್ಗ 16 4 ವರ್ಗ, 8 ವರ್ಗ 64, ಇದು 32 ವರ್ಗ ಸಂಖ್ಯೆ ಅಲ್ಲ, 8 ವರ್ಗ ಸಂಖ್ಯೆ ಅಲ್ಲ. ಈ ತರ ಸ್ವಲ್ಪ ಸಂಖ್ಯೆಗಳನ್ನ ನಾವು ಸರಿಯಾಗಿ ಪೂರ್ಣ ಏನಾಗಿದಪ್ಪ ಅಂದ್ರೆ ಇಂಟು 2 ಮಲ್ಟಿಪ್ಲಿಕೇಶನ್ಸ್ ಹಾಕೋತಿದ್ದಾವು. ಹೀಗಾಗಿ ರೈಟ್ ಆನ್ಸರ್ ಏನಾಗ್ತದ ಇಲ್ಲಿ 32ನ ನೀವು ಚೂಸ್ ಮಾಡಬೇಕಾಗ್ತದೆ. ಈ ತರ ಇದು ಸರಣಿ ಮೇಲೆ ಕೇಳುವಂತ ಪ್ರಶ್ನೆ 2021 ಅಫಿಷಿಯಲ್ ಕ್ವಶನ್ ಪೇಪರ್ ಇದು. ಇನ್ನು ಮತ್ತ ಇಲ್ಲಿ ಗುಂಪಿಗೆ ಸೇರಿದ್ದನ್ನ ಆಯ್ಕೆ ಮಾಡ್ರಿ. ಆಡ್ ಒನ್ ನಂಬರ್ಸ್ ಒಳಗಡೆ ಅಂದ್ರೆ ಇದರ ಒಳಗಡೆ ಗುಂಪಿಗೆ ಸೇರಿದ್ದು ಯಾವುದು ಅಂತೇಳಿ ಎಲ್ಲವಕ್ಕೂ ಒಂದು ರಿಲೇಷನ್ಸ್ ಇದ್ರ ಒಂದ್ ಏನಾಗಿರಂಗಿಲ್ಲಪ್ಪ ಅಂದ್ರೆ ರಿಲೇಷನ್ಸ್ ಮ್ಯಾಚ್ ಆಗಿರಂಗಿಲ್ಲ. ಹಾಗಾದ್ರೆ ಯಾವುದು 4 12 6 18 10 30 12 24 ಸಂಖ್ಯೆಗಳು ನೋಡಿದಾಗ ಅವೇ ಮಧ್ಯೆ ಒಳಗಡೆ 4 12 ಐತಿ, 6 ಮಧ್ಯೆ 18 ಐತಿ, 10 ಮಧ್ಯೆ 30 ಐತಿ, 12 ಮಧ್ಯೆ 24 ಐತಿ. ಏನಾಗಿರ್ಬೋದು ಇದ್ರಾಗ ಅಂತ ನೋಡಿದಾಗ ಎಷ್ಟರಲ್ಲೇ ಮಲ್ಟಿಪ್ಲಿಕೇಶನ್ಸ್ ಆಗೈತೆ ನೋಡ್ರಿ. 4 3 12 ಅಂತ ಇರ್ತೀವಿ. ಎಷ್ಟ್ರಿ 4 3 12, ಇಲ್ಲಿ 3 ಮಲ್ಟಿಪ್ಲಿಕೇಶನ್ಸ್ ಆಗ್ಯದ. ಇಲ್ಲಿ 6 3 18, ಇಲ್ಲಿ ಕೂಡ 3 ಮಲ್ಟಿಪ್ಲಿಕೇಶನ್ಸ್ ಆಗ್ಯದ. 10 3 30 ಅಂತ ಇರ್ತೀವಿ, ಇಲ್ಲಿ ಕೂಡ 3 ಮಲ್ಟಿಪ್ಲಿಕೇಶನ್ಸ್ ಆಗ್ಯದ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ 12 3 36 ಇರಬೇಕಾಗಿತ್ತು, ಬಟ್ ಇಲ್ಲಿ 12 2 24 ಆಗ್ಯದ, ಇಲ್ಲಿ 2 ಮಲ್ಟಿಪ್ಲಿಕೇಶನ್ಸ್ ಆಗ್ಯದ. ಹೀಗಾಗಿ ಇದರ ಗುಂಪಿಗೆ ಸೇರೋದು ಯಾವ್ದಾಗ್ತದೆ, ಈಗ 12 ಮತ್ತು 24 ಇದು ಗುಂಪಿಗೆ ಸೇರುವುದಿಲ್ಲ. ಹೀಗಾಗಿ ಅದನ್ನ ತೆಗೆದೊಗಿಬೇಕು. ಗುಂಪಿಗೆ ಸೇರೋದನ್ನ ಆಯ್ಕೆ ಮಾಡಿ ಅಂತ ಕ್ವಶನ್ಸ್ ಕಟ್ಟಿದ್ದಾರೆ ಅಲ್ಲಿ. ಇದು ಸಿರೀಸ್ ರಿಲೇಟೆಡ್ ಈ ತರ ಕ್ವಶನ್ಸ್ಗಳು ಬರ್ತವೆ. ಇನ್ನು ಮುಂದುವರೆದು ನಿಮಗ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಒಂದು ಚಾಪ್ಟರ್ ಬರ್ತದೆ. ಯಾವ್ದ್ರಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಐತಿ. ಈ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಒಳಗಡೆ ಈ ತರ ABCD ಅಕ್ಷರಗಳ ಮೇಲೆ ಕ್ವಶನ್ಸ್ ನ ಕಟ್ಟಿರ್ತಾನೆ. ಕ್ವಶನ್ಸ್ ಏನಪ್ಪ ಅಂದ್ರೆ ಈ ಕೆಳಗಿನ ಗುಂಪಿಗೆ ಸೇರೋದನ್ನ ಆಯ್ಕೆ ಮಾಡ್ರಿ. ಇದ್ರೊಳಗಡೆ ಯಾವ್ದು ಗುಂಪಿಗೆ ಸೇರುವುದಿಲ್ಲ. ಇಲ್ಲಿ CEG ಇದೆ, BFI ಇದೆ, BDF ಇದೆ, KMO ಯಾವುದು ಇದರ ಗುಂಪಿಗೆ ಸೇರುವುದಿಲ್ಲ ಅಂತ ನೋಡ್ಕೊತ ಬಂದಾಗ ಇಲ್ಲಿ ನಿಮ್ಗೆ ಅವು ಅಕ್ಷರಗಳ ಸ್ಥಾನಗಳನ್ನ ಎಷ್ಟನೇ ಸ್ಥಾನದಲ್ಲಿ ಬರ್ಕೊಂಡ್ಬಿಟ್ರೆ ನಿಮ್ಗೊಂದು ಐಡಿಯಾ ಬರ್ತದೆ. ಸಿ ಎಷ್ಟನೇ ಅಕ್ಷರ, ಇಲ್ಲಿ 3ನೇ ಅಕ್ಷರ, ಇ ಎಷ್ಟನೇ ಅಕ್ಷರ 5ನೇ ಅಕ್ಷರ, ಜಿ ಎಷ್ಟನೇ ಅಕ್ಷರಪ್ಪ ಅಂದ್ರೆ ಎಪ್ಪ 6ನೇ ಅಕ್ಷರ, ಜಿ ಎಷ್ಟನೇದು 7, 3 5 7 ಆಯ್ತು. ಇನ್ನು ಅಕ್ಷರ ಡಿ 4ನೇ ಅಕ್ಷರ, ಎಪ್ಪ 6ನೇ ಅಕ್ಷರ, ಐ ಎಷ್ಟನೇ ಅಕ್ಷರ 9ನೇ ಅಕ್ಷರ, 4 6 9 ಆಯ್ತು.
ಇನ್ನು ಬಿ 2ನೇ ಅಕ್ಷರ, ಡಿ 4ನೇ ಅಕ್ಷರ, ಎಫ್ 6ನೇ ಅಕ್ಷರ. ಓಕೆ, ಕೆ 11, ಎಂ ಎಷ್ಟಪ್ಪ ಅಂದಾಗ 13, ಓ ಎಷ್ಟಪ್ಪ ಅಂದಾಗ 15. ಹೌದಾ? ಈ ತರ ಬರ್ಕೊಂಡಾದ್ಮೇಲೆ ಇವ್ರು ಗ್ಯಾಪ್ ನೋಡ್ರಿ, 3 ಇದ್ದಿದ್ದು 5 ಆಗ್ಯದ, ಇಲ್ಲಿ 2 ಗ್ಯಾಪ್ ಐತಿ. 5 ಇದ್ದಿದ್ದು 7 ಆಗ್ಯದ, ಇಲ್ಲಿ 2 ಗ್ಯಾಪ್ ಐತಿ. 4 ಇದ್ದಿದ್ದು 6 ಆಗ್ಯದ, 2 ಗ್ಯಾಪ್ ಐತಿ. ಇಲ್ಲಿ ಏನಾಗೈತಿ, 6 ಇದ್ದಿದ್ದು 9 ಆಗ್ಯದ, ಅಲ್ಲಿ 3 ಗ್ಯಾಪ್ ಆಗೈತಿ. ಇಲ್ಲಿ 2 ಇದ್ದಿದ್ದು 4 ಆಗ್ಯದ, 2 ಗ್ಯಾಪ್ ಐತಿ. 4 ಇದ್ದಿದ್ದು 6 ಆಗ್ಯದ, ಇಲ್ಲಿ 2 ಗ್ಯಾಪ್ ಐತಿ. ಇಲ್ಲಿ 2 ಗ್ಯಾಪ್ ಐತಿ, ಇಲ್ಲಿ 2 ಗ್ಯಾಪ್ ಐತಿ. ಎಲ್ಲ ಕಡೆ 2 ಗ್ಯಾಪ್ಗಳಿದ್ರೆ ಬಟ್ ಇಲ್ಲಿ 2, 3 ಬಂದದ. ಹೀಗಾಗಿ ಡಿ ಎಫ್ ಐ ಏನಾಗ್ತದಪ್ಪ ಅಂದ್ರೆ ಇದ್ರಾಗ ಗುಂಪಿಗೆ ಸೇರುವುದಿಲ್ಲ. ಹೀಗಾಗಿ ಇದನ್ನ ತೆಗೆದಿಡ್ಬೇಕು. ಓಕೆ, ಯಾವ ತರ ನೀವು ಅರ್ಥ ಮಾಡ್ಕೊಂಡು ಕ್ವಶನ್ಸ್ ಪೇಪರ್ನ ಬಿಡಿಸ್ಬೇಕಂತೇಳಿ ಹೇಳ್ತಾ ಇದೀನಿ. ನೀವು ಇದೇ ತರ ಕ್ವಶನ್ಸ್ಗಳನ್ನ ಬಿಡಿಸಿದ್ರೆ 1 ಮಾರ್ಕ್ಸ್ ಏನಾಗ್ತದಪ್ಪ ಅಂದಾಗ ಈ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದು ಕೂಡ ಫಿಕ್ಸ್ ಬರುವಂಥ ಚಾಪ್ಟ್ರೆ. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಿರ್ತಿರಲಿಲ್ಲ, ಈ ಥರ ಕ್ವಶನ್ಸ್ಗಳನ್ನ ನಾನು ಬಿಡಿಸ್ತಿರ್ತೀನಿ. ಯಾಕಂದ್ರೆ ಇವೆಲ್ಲ ಕ್ವಶನ್ಸ್ ಆಗಿದಾವೆ, ಇದು ಅಫಿಷಿಯಲ್ ಕ್ವಶನ್ ಪೇಪರ್ಗಳು. ಇನ್ನು ಡೈರೆಕ್ಷನ್ಸ್ ರಿಲೇಟೆಡ್ ಕ್ವಶನ್ಸ್ ಒಂದು ಬರ್ತದೆ. ಡೈರೆಕ್ಷನ್ಸ್ ಕೂಡ ಭಾಳ ಈಸಿ. ಕ್ವಶನ್ಸ್ ಯಾವ ಥರ ಬಿಡಿಸ್ಕೋಬೇಕು ನೋಡ್ರಿ. ರಾಜ್ ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಅನಂತರ ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದು ಇನ್ನೊಮ್ಮೆ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ಚಲಿಸಿದರೆ ರಾಜ್ ಹೊರಟ ಸ್ಥಳದಿಂದ ಈಗ ಎಷ್ಟು ದೂರದಲ್ಲಿದ್ದಾನೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಕೊಟ್ಟಂತ ಪ್ರಶ್ನೆಗಳನ್ನ ನಾವು ಮ್ಯಾಪ್ ಹಾಕ್ಬೇಕು. ಮ್ಯಾಪ್ ಅಂದ್ರೆ ರಾಜ್ ಉತ್ತರಕ್ಕೆ 5 ಕಿಲೋಮೀಟರ್ ಹೋಗ್ತಾನೆ. ರಾಜ್ ಉತ್ತರಕ್ಕೆ 5 ಅಂತಂದಾಗ ಇಲ್ಲೊಂದು ಆರಂಭ ಸ್ಥಳ ಅಂತ ಇಟ್ಕೊಳ್ರಿ, ಪಾಯಿಂಟ್ ಮಾಡ್ಬೇಕು. ಉತ್ತರ ಅಂದಾಗ ಮೇಲೆ ಚಲಿಸ್ಬೇಕು. ರಾಜ್ ಉತ್ತರಕ್ಕೆ ಎಷ್ಟು ಹೋದ, 5 ಕಿಲೋಮೀಟರ್ ಹೋದ. ರಾಜ್ ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ ತಿರುಗ್ತಾನಂತ. ಈ ಕಡೆ ಹೊಂಟಾನಪ್ಪ ಅಂದ್ರೆ ಮತ್ತೊಂದು ಇದು ರೈಟ್ ಆಗ್ತೈತಿ, ಇದು ಲೆಫ್ಟ್ ಆಗ್ತೈತಿ. ಎಡಕ್ಕೆ ತಿರುಗಿ ಎಷ್ಟು, 6 ಕಿಲೋಮೀಟರ್. ಎಡಕ್ಕೆ ಬಂದ ಎಷ್ಟು, 6 ಕಿಲೋಮೀಟರ್. ಅನಂತರ ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್. ಅನಂತರ ಮತ್ತೆ ಎಡಕ್ಕೆ ಈ ಕಡೆ ಬರ್ತಿರ್ತಾನಪ್ಪ ಅಂದಾಗ ಇದು ಲೆಫ್ಟ್ ಆಗಿಂದ ರೈಟ್ ಆಗ್ತೈತಿ. ಎಡಕ್ಕೆ ತಿರುಗಿ ಎಷ್ಟು, 3 ಕಿಲೋಮೀಟರ್. ಕೆಳಗಡೆ 3 ಕಿಲೋಮೀಟರ್ ಬಂದ. ಇದು 5 ಅಂದ್ರೆ ಇದು ಟೋಟಲ್ ಇದು 5 ಅದಂದ್ರೆ ನೀವು ಸ್ವಲ್ಪ ತಗೊಂಡ್ಬರ್ಬೇಕು. ಇದು 3 ಕಿಲೋಮೀಟರ್ ನಡೆದು ಇನ್ನೊಮ್ಮೆ ಎಡಕ್ಕೆ ತಿರುಗಿ 6 ಕಿಲೋಮೀಟರ್. ಇನ್ನೊಮ್ಮೆ ಎಡಕ್ಕೆ ತಿರುಗ್ತಾನೆ, ಈ ಕಡೆ ಬರತ್ತಂತ ಅಂದ್ರೆ ಇದು ಲೆಫ್ಟ್, ಇದು ರೈಟ್ ಆಗಿ ಇನ್ನೊಮ್ಮೆ ಎಡಕ್ಕೆ ತಿರುಗಿ 6 ಕಿಲೋಮೀಟರ್. ಇದು 6 ಅದಂದ್ರೆ ಇಲ್ಲಿಂದ ಇದನ್ನು ಕೂಡ ಟಚ್ ಮಾಡ್ರಿ. ಇದು ಎಷ್ಟಾಗ್ತೈತಿ, 6 ಆಗ್ತೈತಿ. ಇಲ್ಲಿಂದ ಇದಕ್ಕೆ ಟಚ್ ಮಾಡಿದಾಗ ಇದು ಕೂಡ 6 ಆಗ್ತೈತಿ. ಇದು ಮತ್ತೊಂದು ಎಂಡ್ ಸ್ಥಳ, ಇದು ಸ್ಟಾರ್ಟಿಂಗ್, ಇದು ಆರಂಭ ಸ್ಥಳ, ಇದು ಅಂತ್ಯ ಸ್ಥಳ. ಹಾಗಾದ್ರೆ ರಾಜ್ ಹೊರಟ ಸ್ಥಳದಿಂದ ಈಗ ಎಷ್ಟು ದೂರದಲ್ಲಿದ್ದಾನೆ? ಹೊರಟಿದ್ದು ಎಲ್ಲಿಂದ ಅವ? ಹೊರಟಿದ್ದು ಇಲ್ಲಿಂದ ಹೊರಟಿದ್ದಾನೆ. ಹೋಗಿ ನಿಂತಿದ್ದಾಗ ಈಗ ಬಂದು ನಿಂತಿದ್ದೀಗ ಇಲ್ಲಿ. ಹಾಗಾದ್ರೆ ಇದು ಟೋಟಲ್ ಇಲ್ಲಿಂದ ಇದು ಎಷ್ಟಿತ್ತು, 5 ಇತ್ತು. ಹಾಗಾದ್ರೆ ಇದು 3 ಅದಂದ್ರೆ ಇದ್ರ ಅಪೋಸಿಟ್ ಇದು ಎಷ್ಟು, 3 ಇರ್ತೈತಿ. ಹಾಗಾದ್ರೆ ಇದ್ರಾಗಿ 3 ಕಳೆದ್ರೆ ಇನ್ನೂ ಎಷ್ಟು ಉಳಿತೈತಿ ಡಿಸ್ಟೆನ್ಸ್, ಇನ್ನೂ ಎಷ್ಟು ಇರ್ತೈತಿ? ಇದು ಇಲ್ಲಿಂದ 3 ಕಿಲೋಮೀಟರ್ ಬಂದಾನ. ಇನ್ನು ಮುಂದೆ ಇಲ್ಲಿಂದ ಕಾಮನ್ ಸೆನ್ಸ್ ಇದು 2 ಕಿಲೋಮೀಟರ್. ಹೌದಾ? ಎಷ್ಟು ಇರ್ತಾನವ? 2 ಕಿಲೋಮೀಟರ್ ಇರ್ತಾನೆ. ಇಷ್ಟು ಸಿಂಪಲ್ ಆಗಿ ನೀವು ಆನ್ಸರ್ನ ಮಾಡ್ಕೋಬಹುದು. ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ಸ್ನ ಕೊಡ್ತಾರೆ. ಈಗ ಆತ 2 ಕಿಲೋಮೀಟರ್ ದೂರದಲ್ಲಿ ಕಂಡು ಬರ್ತಾನೆ. ನಕ್ಷೆ ನೋಡಿದಾಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತೈತಿ. ಯಾಕಂದ್ರೆ ಈ ಮಾನಸಿಕ ಸಾಮರ್ಥ್ಯ ಭಾಳ ಟಫ್ ಏನಿಲ್ಲ, ಈಸಿ ಇರ್ತದೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದವ್ರಿಗೆ ಇದು ಈಸಿ ಇರ್ತದೆ, ರೆಗ್ಯುಲರ್ ಆಗಿ ಕ್ಲಾಸಸ್ಗಳು ನೋಡಿದವರು. ನೆಕ್ಸ್ಟ್ ಒಂದು ಬ್ಲಡ್ ರಿಲೇಷನ್ಸ್ ಮೇಲೆ ಕ್ವಶನ್ಸ್ ಬರ್ತದೆ ನೋಡ್ರಿ. ಈ ಕ್ವಶನ್ಸ್ಗಳು ನೋಡಿದ ತಕ್ಷಣ ಎಲ್ಲ ಹುಡುಗರು ಆನ್ಸರ್ ಮಾಡಕ್ ಹೋಗಲ್ಲ, ಬಟ್ ಈ ಕ್ವಶನ್ಸ್ ಭಾಳ ಈಸಿ ಇರ್ತದೆ. ಯಾವ ತರ ಬಿಡಿಸ್ಕೋಬೇಕು? ರಕ್ತ ಸಂಬಂಧಗಳನ್ನ ನಕ್ಷೆ ಹಾಕೋದ್ರ ಮೂಲಕ ಬಿಡಿಸ್ಕೋಬೇಕು. ಯಾವ ತರ ಇಲ್ಲಿ ಹೇಳ್ತೀನಿ. ಪುರುಷರುಗಳನ್ನ ಯಾವತ್ತೂ ಚೌಕ್ ಬಾಕ್ಸ್ ನ ಹಾಕ್ಬೇಕು, ಮಹಿಳೆಯರನ್ನ ವೃತ್ತದಲ್ಲಿ ಹಾಕ್ಬೇಕು. ತಂದೆ ಮಕ್ಕಳ ಸಂಬಂಧಗಳನ್ನ ತಂದೆ ಒಬ್ಬ ಮಗ ಆಗ್ಬೇಕಪ್ಪ ಅಂದ್ರೆ ತಂದೆ ಮಕ್ಕಳ ಸಂಬಂಧಗಳನ್ನ ಹಾಕ್ಬೇಕಪ್ಪ ಅಂದಾಗ ಈ ತರ ಹಾಕ್ಬೇಕು. ಸಹೋದರ ಸಂಬಂಧಗಳು ಬಂದವಪ್ಪ ಅಂತಿಗೋ ಈ ತರ ಅಡ್ಡ ಹಾಕ್ಬೇಕು. ಓಕೆ, ಇನ್ನು ಗಂಡ ಹೆಂಡತಿ ಸಂಬಂಧ ಬರ್ತಪ್ಪ ಅಂದಾಗ ಗಂಡ ಹೆಂಡತಿ ಅಂದಾಗ ಡಬಲ್ ಬಂಡ್ ಹಾಕ್ರಿ. ಓಕೆ, ಇಷ್ಟ ಹಾಕಿದ್ರೆ ಒಂದಿಷ್ಟು ಐಡಿಯಾ ಗೊತ್ತಿದ್ದಪ್ಪ ಅಂತ ಸಾಕು. ಇದ್ರ ನಕ್ಷೆ ನಾನು ಹಾಕ್ತೀನಿ, ಎಷ್ಟು ಈಸಿ ಬರ್ತೈತಿ ನೋಡ್ರಿ. ಇಲ್ಲಿ ರಾಮನ ಸಹೋದರ ಸುಮಂತ. ಈತ ರಾಮ ಅದಾನಿಲ್ಲಬೋ, ರಾಮನ ಸಹೋದರ ಯಾವ್ದತ್ತ, ಸುಮಂತ. ಇವರಿಬ್ರು ಸಹೋದರರದಾದ್ರೆ ಚೌಕ್ ಬಾಕ್ಸ್ ನಲ್ಲಿ ಹಾಕ್ಬಿಡ್ತೀನಿ. ರಾಮನ ಸಹೋದರ ಸುಮಂತ. ಇನ್ನು ಸುಮಂತನ ಸಹೋದರಿ ರಾಗಿಣಿ ಅಂತ ಸಂಬಂಧ ಅಡ್ಡ. ಇವ್ರು ಯಾರು? ಸಹೋದರ ಸಂಬಂಧಗಳನ್ನ ಅಡ್ಡ ಹಾಕೋತ ಹೋಗ್ಬೇಕಂತ ಹೇಳಿ. ನೆಕ್ಸ್ಟ್ ಯಾರೀಗ? ಸುಮಂತನ ಸಹೋದರಿ ರಾಗಿಣಿ. ಸುಮಂತನ ಸಹೋದರಿ ಯಾರು? ರಾಗಿಣಿ. ರಾಗಿಣಿ ಹೆಣ್ಮಗಳ ಇವಳನ್ನ ವೃತ್ತದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ರಾಗಿಣಿಯ ತಾಯಿ ಸುಹಾಸಿನಿ ಅಂತ. ರಾಗಿಣಿ ಒಬ್ಬ ತಾಯಿ ಅದ. ತಾಯಿ ಅಂತಂದಾಗ ತಂದೆ ಮಕ್ಕಳ ಸಂಬಂಧಗಳು ಹಿಂಗ ಮೇಲೆ ಹಾಕ್ಬೇಕಂತೇಳಿ ಸುಹಾಸಿನಿ. ರಾಗಿಣಿಯ ತಾಯಿ ಯಾರು? ಸುಹಾಸಿನಿ. ಈ ಸುಹಾಸಿನಿನೂ ಕೂಡ ಹೆಣ್ಮಗಳು ವೃತ್ತದಲ್ಲಿ ಹಾಕ್ರಿ. ಇನ್ನು ನೆಕ್ಸ್ಟ್ ಸುಹಾಸಿನಿಯ ಪತಿ ಬಲರಾಮ. ಸುಹಾಸಿನಿಗೆ ಒಬ್ಬ ಗಂಡ ಇದ್ದಾನೆ, ಆತ ಯಾರಪ್ಪ ಅಂತಂದ ಗಂಡ ಅಂದಾಗ ಡಬಲ್ ಬಾಂಡ್ ಹಾಕ್ರಿ. ಬಲರಾಮ. ಬಲರಾಮ ಪುರುಷ, ಈತನನ್ನ ಚೌಕ್ ಬಾಕ್ಸ್ ನಲ್ಲಿ ಹಾಕ್ತೇನೆ. ನೆಕ್ಸ್ಟ್ ಬಲರಾಮನ ತಮ್ಮ ಅವಿನಾಶ್ ಹತ್ಮತ್.
ನೆಕ್ಸ್ಟ್ ಸಹೋದರ ಸಂಬಂಧ ಅಲ್ಲ, ಬಲರಾಮನ ತಮ್ಮ ಅಂದಾಗ ಅಡ್ಡ ಹಾಕ್ರಿ. ಬಲರಾಮನ ತಮ್ಮ ಯಾರು? ಅವಿನಾಶ. ಅವಿನಾಶನ ತಂದೆ ಬಾಲರಾಜು ಅಂತ. ಮತ್ತ ಈಗ ಅವಿನಾಶಿಗೆ ಒಬ್ಬ ತಂದೆ, ಅವಿನಾಶನಿಗೆ ಒಬ್ಬ ತಂದೆ ಯಾರೀಗ? ಬಾಲರಾಜು. ಇವನು ಕೂಡ ಪುರುಷ. ಹಾಗಾದ್ರೆ ಸುಮಂತನ ತಂದೆ ಯಾರು? ನೋಡ್ರಿ, ಇಷ್ಟು ನಕ್ಷೆ ಹಾಕಿದಾಗ ನಮ್ಗೆ ಈಗ ಕ್ವಶನ್ಸ್ ಏನ್ ಕೇಳಿದ್ರೆ ಸುಮಂತನ ತಂದೆ ಯಾರು? ಸುಮಂತನ ತಂದೆ ಯಾರೀಗ ಈಜಿಯಾಗಿ ಆನ್ಸರ್ ಹಾಕ್ಬೋದು. ಸುಮಂತ್ ಎಲ್ಲದನ? ಇಲ್ಲದನ. ಸುಮಂತ್ ಇಲ್ಲದನ ಅನ್ನೋದ್ರೆ ಈಗ ರಾಮ, ಸುಮಂತ, ರಾಗಿಣಿ ಇವ್ರು 3 ಮಂದಿ ಸಹೋದರ ಸಂಬಂಧಿಗಳು. ಇವರ ತಾಯಿ ಯಾರು? ಸುಹಾಸಿನಿ. ಇವರ ತಾಯಿ ಸುಹಾಸಿನಿ ಆದ್ರ ಇವಳ ಗಂಡನೇ ಇವ್ರ ತಂದೆ ಆಗಿರ್ತಾನೆ. ಹಾಗಾದ್ರೆ ಸುಹಾಸಿನಿ ಗಂಡ ಯಾರಿಗೆ? ಬಲರಾಮನ ಮಕ್ಕಳೇ ಇವ್ರು 3 ಜನ. ಹಾಗಾದ್ರೆ ಸುಮಂತನ ತಂದೆ ಯಾರಾಗ್ತಾರೆ? ಈಗ ಬಲರಾಮ ಆಗ್ತಾನೆ. ಹೀಗಾಗಿ ಈಜಿಯಾಗಿ ಆನ್ಸರ್ನ ನಾವು ಬಲರಾಮನ ಹಾಕ್ಬೋದು. ಸರ್, ಸುಮಂತನ ಅಜ್ಜ ಯಾರು ಅಂತ ಕ್ವಶನ್ಸ್ ಕೊಟ್ಟನಪ್ಪ ಅಂದ್ರೆ, ಸುಮಂತನ ಅಜ್ಜ ಇವ ನೋಡ್ರಿ, ಬಾಲರಾಜನ ಮಕ್ಕಳು ಇವ್ರು ಅವಿನಾಶ ಮತ್ತು ಬಲರಾಮ. ಹಾಗಾದ್ರೆ ಸುಮಂತನ ಅಜ್ಜ ಬಾಲರಾಜು ಆಗ್ತಾನೆ. ಸುಮಂತನ ಚಿಕ್ಕಪ್ಪ ಯಾರು? ಸುಮಂತನ ಚಿಕ್ಕಪ್ಪ ಅವಿನಾಶ. ಏನ್ ಕ್ವಶನ್ಸ್ ನ ಕೇಳ್ತಾರ ಆನ್ಸರ್ನ ಮಾಡ್ಬೋದು. ರಾಗಿಣಿ ಚಿಕ್ಕಪ್ಪ ಕೇಳಿದ್ರು ಅವಿನಾಶನೇ, ರಾಗಿಣಿಯ ತಂದೆ ಕೇಳಿದ್ರೆ ಬಲರಾಮ, ರಾಗಿಣಿ ಅಜ್ಜ ಕೇಳಿದ್ರೆ ಬಾಲರಾಜು, ರಾಮನ ತಾಯಿ ಸುಹಾಸ. ಏನ್ ಕ್ವಶನ್ಸ್ ಕೇಳಿದ್ರು ಆನ್ಸರ್ನ ಮಾಡ್ಬೋದು ನೀವು. ಓಕೆ, ನಕ್ಷೆ ಹಾಕಿದ್ರೆ ಕರೆಕ್ಟ್ ಆಗಿ. ಇನ್ನ ನೆಕ್ಸ್ಟ್ ಪ್ರಶ್ನೆ. ಇದು ಕಂಪ್ಯಾರಿಸನ್ ಟೆಸ್ಟ್ ಮೇಲೆ ಕೇಳುವಂತ ಒಂದು ಪ್ರಶ್ನೆ. ಬಹಳ ಸುಲಭವಾಗಿರ್ತದ. ಇದನ್ನು ಕೂಡ ಬಿಡಿಸ್ಕೋಬೇಕು. ಬರೇ ಒಂದು ಗೆರೆ ಹಾಕೋದ್ರ ಮೂಲಕ ಹೇಳ್ತೀನಿ. ಪ್ರಣೀತಾಳು ಮಾಡಿಬಿಡ್ರಿ. ಪ್ರಣೀತಾಳು ಶ್ರೀಲಕ್ಷ್ಮಿಗಿಂತ ಕುಳ್ಳಿ, ಐಶ್ವರ್ಯು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದಾಳೆ. ವಿಜೇತನು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದರೂ ಐಶ್ವರ್ಯಗಿಂತ ಕುಳ್ಳಾಗಿದ್ದಾನೆ. ಇವರಲ್ಲಿ ಅತಿ ಕುಳ್ಳ ವ್ಯಕ್ತಿ ಯಾರು ಅಂತ ಕ್ವಶನ್ಸ್ ಕೊಟ್ಟಾರ. ಹಿಂಗ್ ಕೊಟ್ಟಾಗ ನಾವೇನ್ ಮಾಡ್ಬೇಕು? ಪ್ರಣೀತಾಳು ಅಂತ ತಿಳ್ಕೊರಿ. ಈ ಪ್ರಣೀತಾನ ಬಗ್ಗೆ ಮಾತಾಡತ್ತೀವಿ. ಪ್ರಣೀತಾಳು ಶ್ರೀಲಕ್ಷ್ಮಿಗಿಂತ ಕುಳ್ಳಿ. ಪ್ರಣೀತಾ ಯಾರಿಗಿಂತ ಕುಳ್ಳಿ ಅಂತ? ಶ್ರೀಲಕ್ಷ್ಮಿಗಿಂತ ಕುಳ್ಳಿ. ಶ್ರೀಲಕ್ಷ್ಮಿಗಿಂತ ಕುಳ್ಳಿ ಅಂದಾಗ ಕೆಳಗೆ ಇಟ್ಬಿಟ್ರಕಿನ ಶ್ರೀಲಕ್ಷ್ಮಿನ ಇಲ್ಲಿ ತೊಗೊಂಬರ ಮೇಲೆ. ಪ್ರಣೀತಾ ಶ್ರೀಲಕ್ಷ್ಮಿಗಿಂತ ಕುಳ್ಳಿಗಿದ್ದಾಳೆ. ಐಶ್ವರ್ಯು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದಾಳೆ ಅಂತ. ಐಶ್ವರ್ಯು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದಾಳೆ. ನೆಕ್ಸ್ಟ್ ಐಶ್ವರ್ಯ ಬಗ್ಗೆ ಮಾತಾಡೋದಿಲ್ಲ. ಐಶ್ವರ್ಯ ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿತ್ತು. ಐಶ್ವರ್ಯ ಇಲ್ಲಿ ಒಂದು. ಐಶ್ವರ್ಯ ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದಾಳೆ. ವಿಜೇತನು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದರೂ ಐಶ್ವರ್ಯಗಿಂತ ಕುಳ್ಳಗಿದ್ದಾನೆ. ಇಲ್ಲಿ ಇನ್ನೊಬ್ಬ ಬಂದ, ಯಾರು? ವಿಜೇತ ಅಂತೇಳಿ. ವಿಜೇತ ಏನಂತ? ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದರೂ ಐಶ್ವರ್ಯಗಿಂತ ಏನ್ ಮಾಡಿದಂತ? ಐಶ್ವರ್ಯಗಿಂತ ಕುಳ್ಳಗಿದ್ದಾನಂದ್ರ ಇಲ್ಲಿ ವಿಜೇತ ಇಲ್ಲಿ ಬರ್ಬೇಕು. ಇಲ್ಲಿ ಬರ್ಬೇಕು. ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದಾನೆ, ಬಟ್ ಐಶ್ವರ್ಯಗಿಂತ ಕುಳ್ಳಗಿದ್ದಾನೆ. ಓಕೆ, ನಕ್ಷೆ ಕರೆಕ್ಟ್ ಆಯ್ತಾ? ಇವರಲ್ಲಿ ಅತಿ ಕುಳ್ಳ ವ್ಯಕ್ತಿ ಎಂದರೆ ಈ ಕೊನೆಗೆ ಯಾರಾದ್ರೆ ಇಲ್ಲಿ ಪ್ರಣೀತಾ ಇದ್ದಾಳೆ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಅತ್ಯಂತ ಕುಳ್ಳ ವ್ಯಕ್ತಿ ಯಾರಪ್ಪ ಅಂದಾಗ ಪ್ರಣೀತಾ. ಅತ್ಯಂತ ಎತ್ತರವಾದವ್ರು ಯಾರಪ್ಪ ಅಂದಾಗ ಐಶ್ವರ್ಯ ಆಗ್ತಾಳೆ. ಓಕೆ, ಇದನ್ನ ಬರೇ ಈ ತರ ಗೆರೆ ಹಾಕೋದ್ರ ಮೂಲಕ ಈ ಒಂದು ಆನ್ಸರ್ನ ಈಸಿಯಾಗಿ ತಗೋಬಹುದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಬಿಡಿ ಮತ್ತು 10ರ ಸ್ಥಾನದ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ದೊರೆಯುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತೇಳಿ ಇಲ್ಲಿ 4 ಆಪ್ಷನ್ಸ್ ನ ಕೊಟ್ಟು ಚೆಕ್ ಮಾಡ್ಬೇಕು. ಯಾವ ತರ ಅವ್ರು ಹೇಳ್ಯಾರ? ಕೆಳಗಿನವುಗಳಲ್ಲಿ ಬಿಡಿ ಮತ್ತು 10ರ ಸ್ಥಾನಗಳನ್ನು ಅದಲು ಬದಲು ಮಾಡಿದಾಗ ದೊರೆಯುವ ಅತಿ ಚಿಕ್ಕ ಸಂಖ್ಯೆ. ಬಿಡಿ ಮತ್ತು 10ರ ಸ್ಥಾನ ಅಂದ್ರೆ 3 ಏನಾಗಿರ್ತದೆ ಹಂಗೆ ಬರ್ಕೋಬೇಕು. ಇಲ್ಲಿ 327, ಇದು ಬಿಡಿ ಸ್ಥಾನ 7, 10ರ ಸ್ಥಾನ 2. ಅದೆಲ್ಲ ಬದಲು ಮಾಡಿದ ಅಂದಾಗ 7 ಈ ಕಡೆ ಬರ್ತದೆ, 2 ಈ ಕಡೆ ಬರ್ತದೆ. 327 ಇದ್ದು 372 ಆಯ್ತು. ಇಲ್ಲಿ ಫಸ್ಟ್ನೇ ಸಂಖ್ಯೆ ಹೆಂಗಿರ್ತದೆ ಹಂಗೆ ಇಟ್ಕೊಳ್ಳಿ. ಇದು 4 ಈ ಕಡೆ ಬರ್ತದೆ, 5 ಈ ಕಡೆ ಹೋಗ್ತದೆ. ಇದು ಫಸ್ಟ್ನೇ ಸಂಖ್ಯೆ ಈ ಕಡೆ 8 ಈ ಸೈಡ್ ಬರ್ತದೆ, 1 ಈ ಸೈಡ್ ಹೋಗ್ತದೆ. 381 ಆಯ್ತು. ಇದು 3 ಇಲ್ಲೇ ಇರ್ತದೆ, ಈ 3 ಈ ಸೈಡ್ ಬರ್ತದೆ, 9 ಈ ಸೈಡ್ ಹೋಗ್ತದೆ. ಹಾಗಾದ್ರೆ ಅತ್ಯಂತ ಚಿಕ್ಕ ಸಂಖ್ಯೆ ಯಾವ್ದು ಸಿಗ್ತೈತಿ? 372, 345, 380, 339. 339 ಸಿಗೋದ್ರಿಂದ ನಮ್ಗ ಇದನ್ನ ನೀವು ಆಪ್ಷನ್ಸ್ ಡಿ ನ ಏನ್ ಮಾಡಕಪ್ಪ ಅಂದ್ರೆ ಇದಕ್ಕೆ ಲಾಕ್ನ ಮಾಡ್ಬೇಕಾಗ್ತದೆ. ಓಕೆ, ಈ ತರ ಪ್ರಶ್ನೆ ಇದು. ಇನ್ನ ನೆಕ್ಸ್ಟ್ ಪ್ರಶ್ನೆ. ಸರ್, ಇಲ್ಲೊಂದು ಏನೋ ಸಂಖ್ಯೆ ಕೊಟ್ಟಿದ್ದಾನೆ. ಆ ಸಂಖ್ಯೆಕ ಇಲ್ಲಿ ಕೊಟ್ಟಿರುವಂತ ಎಲ್ಲ ಒಂದರ್ಗಳನ್ನು ಕೂಡಿಸ್ಬೇಕು. ಕೂಡಿಸಿದಾಗ ದೊರೆಯುವ ಸಂಖ್ಯೆಯಲ್ಲಿ ಒಟ್ಟು ಬೆಸ ಅಂಕಿಗಳು ಎಷ್ಟು ಬರ್ತಾವಂತೆ ಪ್ರಶಸ್ತಿಗಳ ಸಿಂಪಲ್ ಆಗಿ ಕೂಡಿಸಿದ್ರೆ ಅದನ್ನ ಮೊದಲ 3, 5, 7, 1, 7, 1, 2, 3, 4 ಐತಲ್ಲ ಅದು ನೋಡ್ರಿ. 3, 5, 7, 1, 2, 3, 4 ಐತಿ. ಇದಕ್ಕೆ ಎಷ್ಟು? 1, 1, 2, 3, 4, 5, 6, 7. 7 ಒಂದ್ ಅದಾವ. 1, 2, 3, 4, 5, 6, 7 ಒಟ್ಟು ಕೂಡಿಸ್ರಿ. 4, 1, 5 ಆಯ್ತು. 3, 1, 4, 2, 1, 3, 1, 1, 2, 7, 1, 8, 5, 1, 6, 3, 1, 4. ಇದ್ರಾಗ ಕೂಡಿಸಿದಾಗ ಎಷ್ಟು ಬೆಸ ಸಂಖ್ಯೆಗಳು ಬಂದು ಅಂತ ಕ್ವಶನ್ಸ್ನ ಕೇಳ್ಯಾರ ಅವರು. ಎಷ್ಟು ಬೆಸ ಸಂಖ್ಯೆಗಳು ಬರ್ತಾವು ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಸರ್, 5 ಬೆಸ ಸಂಖ್ಯೆ,
3 ಬೆಸ ಸಂಖ್ಯೆ, ಉಳಿಕೆವೆಲ್ಲ ಸಮ ಸಂಖ್ಯೆಗಳಿದಾವೆ. ಹಾಗಾದ್ರೆ ಒಟ್ಟು ಎಷ್ಟು ಬೆಸ ಸಂಖ್ಯೆಗಳು ಬರ್ತವೆ ಅಂತ ಕ್ವಶನ್ಸ್ ಕೇಳಿದ್ರೆ ಒಟ್ಟು 2 ಬೆಸ ಸಂಖ್ಯೆಗಳು ಬರ್ತವೆ, 5 ಮತ್ತು 3. ಕ್ಲಿಯರ್? ಈ ತರ ಬಹಳ ಸಿಂಪಲ್ ಪ್ರಶ್ನೆ ಇದು. ಇದನ್ನ ನಾವು ಆನ್ಸರ್ಸ್ನ ನಾವು ಈ ತರ ಮಾಡ್ಕೋಬಹುದು. ಇನ್ನು ಕೊನೆಯ ಪ್ರಶ್ನೆ ಏನಿರ್ತದಪ್ಪ ಅಂತಂದಾಗ 10ನೇ ಪ್ರಶ್ನೆ, ಸಂಖ್ಯಾ ಸಾರಣಿಯ ಮೊದಲ 3 ಬೆಸ ಸಂಖ್ಯೆಗಳ ಗುಣಲಬ್ಧ ಏನು ಅಂತ ಕ್ವಶನ್ಸ್ ಕೊಟ್ಟ. 3 ಬೆಸ ಸಂಖ್ಯೆಗಳ ಗುಣಲಬ್ಧ. 3 ಬೆಸ ಸಂಖ್ಯೆಗಳಂದಾಗ ಏನು? 1, ನೆಕ್ಸ್ಟ್ 3, ನೆಕ್ಸ್ಟ್ 5. ಇವು 3 ಬೆಸ ಸಂಖ್ಯೆಗಳು, ಮೊದಲ 3 ಬೆಸ ಸಂಖ್ಯೆಗಳು. ಇವರ ಗುಣಲಬ್ಧ ಏನಾಗ್ತದೆ? 1 3 3, 3 5 ಎಷ್ಟಪ್ಪ ಅಂದಾಗ 15 ಆಗ್ತದೆ. ಹೀಗಾಗಿ ಸರಿ ಉತ್ತರ ಏನಾಗ್ತದೆ ಅಂದಾಗ ಆಪ್ಷನ್ ಸಿ ಸರಿ ಉತ್ತರ ಆಗ್ತದೆ. ಸಂಖ್ಯಾ ಸಾರಣಿಯ ಮೊದಲ 3 ಬೆಸ ಸಂಖ್ಯೆಗಳ ಗುಣಲಬ್ಧ ಅಥವಾ ಮೊತ್ತ ಅಥವಾ ವ್ಯತ್ಯಾಸ ಏನಾದ್ರು ಕೇಳಬಹುದು. 15 ಆಗ್ತದೆ. ಈ ತರ 10 ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ಸ್ ಮೆಂಟಾಲಿಟಿ 10, GK 10 ಬರ್ತವೆ. ಇವನ್ನ ಆಲ್ರೆಡಿ ಸಿರೀಸ್ ನ ಸ್ಟಾರ್ಟ್ ಮಾಡಿದ್ವಿ. ಈ ತರ ಪ್ರಶ್ನೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಸಾಕಷ್ಟು ಮಾಹಿತಿಗಳು ಏನಾಗ್ತಪ್ಪ ಅಂದಾಗ ಎಲ್ಲಾ 10 ವರ್ಷದ ಕ್ವಶನ್ ಪೇಪರ್ಗಳು ನಿಮ್ಗೆ ಸಿಗ್ತವೆ. ಇವೇ ಪ್ರಶ್ನೆಗಳು ಏನಾಗ್ತಪ್ಪ ರಿಪೀಟ್ ಆಗ್ತವೆ. ಎಕ್ಸಾಮ್ ಮುಗಿದು ಬಂದ ತಕ್ಷಣನೇ ಈ ಚಾಪ್ಟರ್ ಬಂದಾವಿಲ್ಲ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಧನ್ಯವಾದಗಳು.